ಮಂಡ್ಯದ ನಾಗಮಂಗಲದಲ್ಲಿ ಅಕ್ರಮವಾಗಿ ಬಂದು ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ. ನಾಗಮಂಗಲ ಒಂದರಲ್ಲಿನೇ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,000 ಅಕ್ರಮವಾಗಿ ಬಂದಂತಹ ಬಾಂಗ್ಲಾದೇಶಿಗರು ವಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈಗ RTI ಕಾರ್ಯಕರ್ತ ರವೀಂದ್ರ ಅನ್ನುವರು ದೂರನ್ನು ಸಲ್ಲಿಕೆ ಮಾಡಿದರು. ರಾಜ್ಯ ಚುನಾವಣಾ ಆಯೋಗ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಮತ್ತು DGPಯವರಿಗೂ ಕೂಡ ಅವರು ದೂರನ್ನು ಸಲ್ಲಿಕೆ ಮಾಡಿರ್ತಾರೆ. ಕೋಳಿ ಫಾರಂ, ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವಂಥವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ರವೀಂದ್ರ ಅವರು. ದೂರು ನೀಡಿರುವಂತಹ ರವೀಂದ್ರ ಅವರೇನಿದ್ದಾರೆ ದೂರುದಾರ ಅವರು. ಏನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಗ್ರೂಪ್ನವರು ಸುಮಾರು 700 ಎಕರೆ ವ್ಯಾಪ್ತಿಯಲ್ಲಿ ಸ್ವೀಟ್ಸ್ ಫ್ಯಾಕ್ಟರಿ ಮತ್ತೆ ಕೋಳಿ ಫಾರಂಗಳು ಮತ್ತೆ ಇತರ ಕೈಗಾರಿಕಾ ಘಟಕಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಉತ್ತರ ಬಾಂಗ್ಲಾದೇಶದ ವಲಸಿಗರು ಉತ್ತರ ಭಾರತದ ಅನ್ಯ ರಾಜ್ಯಗಳ ಏನು ಆಧಾರ್ ಕಾರ್ಡ್ಗಳನ್ನ ಮತ್ತೆ ವೋಟರ್ ಕಾರ್ಡ್ಗಳನ್ನ ವಾಸಸ್ಥಳದ ದೃಢೀಕರಣ ಪತ್ರಗಳನ್ನ ಸೃಷ್ಟಿ ಮಾಡ್ಕೊಂಡು ಇಲ್ಲಿ ಏಜೆಂಟ್ಗಳ ಮುಖಾಂತರ ಅವರು ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾನು ಚುನಾವಣಾ ಆಯೋಗಕ್ಕೆ ಮತ್ತೆ ಮುಖ್ಯ ಕಾರ್ಯದರ್ಶಿಗೆ ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿಯವರಿಗೆ DG&IG ಇವರೆಲ್ಲರೂ ಕೂಡ ಮಂಡ್ಯ SPDC ದೂರನ್ನ ದಾಖಲು ಮಾಡಿದ್ದೆ. ನಾಗಮಂಗಲ ತಾಲೂಕು ಸ್ಟಾರ್ ಚಿಕನ್ ಅನ್ನೋ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಸುಮಾರು 600 ಎಕರೆ ಇರುತ್ತೆ. ಅದರಲ್ಲಿ ತುಂಬ ಜನ ಬಾಂಗ್ಲಾದೇಶದವರು ಬಂದು ವಾಸ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾರೊಂದು ಬಾತ್ಮೀದಾರರು ಬಂದು ನನಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇದಕ್ಕೆ ಸಂಬಂಧವಾಗಿ ನಾನು ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿರ್ತೀನಿ. ಅದು ವೆರಿಫೈ ಮಾಡಿಬಿಟ್ಟು ಡೀಟೇಲ್ ತಿಳ್ಕೊಂಡು ನನಗೆ ಒಂದು ರಿಪೋರ್ಟ್ ಕೊಡಲಿಕ್ಕೆ ಅವರು ದಿನಾಂಕ 13ನೇ ತಾರೀಕು ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ. ಆ ರಿಪೋರ್ಟ್ನಲ್ಲಿ ವೆಸ್ಟ್ ಬೆಂಗಾಲ್ ಅವರು 81 ಜನ, UP ಅವರು 2 ಜನ, ಬಿಹಾರ್ 19, ಅಸ್ಸಾಮಲ್ಲಿ 9 ಜನ, ಒರಿಸ್ಸಾಲಿ 24 ಜನ ಮತ್ತು MP ಅವರು 2 ಜನ, ಛತ್ತೀಸ್ಗಢದಿಂದ 4 ಜನ ವರ್ಕರ್ಸ್ ಅಲ್ಲಿ ಬಂದಿರ್ತಾರೆ ಅಂತ ತಿಳಿದು ಬಂದಿದೆ. ಅವ್ರದ್ದು ಆಧಾರ್ ಕಾರ್ಡ್ ಸಹ ಅವರು ಕಳಿಸಿರ್ತಾರೆ. ಇದರಲ್ಲಿ ಅವರು ಹೇಳಿದಂತೆ ಅವರು ಹೊರ ರಾಜ್ಯದವರು ಆಗಿರ್ತಾರೆ, ಯಾವುದು ಬಾಂಗ್ಲಾದೇಶದವರು ನಿವಾಸಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ವರದಿ ಕೊಟ್ಟಿದ್ದಾರೆ. ಇನ್ನು ಅದು ವಿಚಾರಣೆ ಹಂತದಲ್ಲಿ ಇದೆ. ಬಾಂಗ್ಲಾದವರು ಏನ್ ಮಾಡ್ತಾರೆ, ವೆಸ್ಟ್ ಬೆಂಗಾಲ್ದು ಆಧಾರ್ ಕಾರ್ಡ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಫೇಕ್ ಮಾಡ್ತಾ ಇದ್ದಾರೆ, ಆ ಥರದ್ದು ಯಾವುದು? ಈಗ ಆಧಾರ್ ಕಾರ್ಡ್ ಸಿಕ್ಕಿರೋರ್ಗೂ ಅವರು ಈ ಸ್ಟೇಟ್ಸು ಈಗ ನಾನೇನು ತಿಳಿಸಿದ್ದೀನಿ ಆ ಸ್ಟೇಟ್ ಅವರು ಇದ್ದಾರೆ. ಅಕಸ್ಮಾತ್ ಅವರು ಆ ಇದರಲ್ಲಿ ಸ್ಥಳದಲ್ಲಿ ಇದ್ದಾರಾ ಇಲ್ವಾ ಅನ್ನೋದ್ರ ಪರಿಶೀಲನೆ ಮಾಡಬೇಕಾಗಿದ್ದು ಸಂಬಂಧಪಟ್ಟಂಥ SPs ಅಲ್ಲಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀವಿ. ಅವರು ಅಲ್ಲಿ ನೇಟಿವ್ ಇದ್ದಾರಾ ಅಂದರೆ ಬೇಸಿಕಲಿ ಅಲ್ಲಿನವ್ರು ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಕನ್ಫರ್ಮ್ ಮಾಡಿದಾಗ ನಮಗೆ ಒರಿಜಿನಾಲಿಟಿ ಗೊತ್ತಾಗುತ್ತೆ. ಈಗ ಸದ್ಯದಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿರೋದ್ರಿಂದ ಇದುವರೆಗೂ ಒಂದು ವಿಚಾರಣೆಯಲ್ಲಿ ಅವ್ರನ್ನ ಹೊರ ರಾಜ್ಯದವರು ಅಂತ ಕನ್ಸಿಡರ್ ಮಾಡಿದ್ದಾರೆ ಇದರಲ್ಲಿ ಎನ್ಕ್ವೈರಿಲಿ.